ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೆದ್ರೆ ಯೂಟ್ಯೂಬ್ ಚಾನಲ್. ಗೈಸ್, ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇರೋದು. ಸೊ ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ SSP ಸ್ಕಾಲರ್ಶಿಪ್ ಬಗ್ಗೆ ಸಾಕಷ್ಟು ಜನರು ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗೆ ಮೋದಿ ಅವರ 2,000 ರೂಪಾಯಿ ನಿಮ್ಗೆ 19 ತಾರೀಕಿಗೆ ಸಿಗ್ತಾ ಇದೆ. ಸೊ ಏನಿದು ಮೋದಿ ಅವರ 2,000 ರೂಪಾಯಿ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಯುವ ನಿಧಿ ಮತ್ತೆ ಗೃಹಲಕ್ಷ್ಮಿ ಸಂಘ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಒಂದು ಸಂಘನ 19ನೇ ತಾರೀಕಿಗೆ ನ್ಯೂಸ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಅದು ಕೂಡ ಎಕ್ಸ್ಟೆಂಡ್ ಆಗಿದೆ. ಸೊ ಎಲ್ಲಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮ್ಗೆ ಈ ತರ ಅಪ್ಡೇಟ್ಸ್ ಗಳು ನನ್ನ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಮೊದಲಿಗೆ ನಾವು SSP ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋಣ. ಸೊ 2025-26ನೇ ಸಾಲಿನ ಸ್ಕಾಲರ್ಶಿಪ್ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ನಿಮ್ಮೆಲ್ರಿಗೂ ಗೊತ್ತಿರಬಹುದು, SC/ST ಸ್ಟೂಡೆಂಟ್ಸ್ಗೆ ನವೆಂಬರ್ 30ನೇ ತಾರೀಕಿಗೆ ಇವಾಗ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಸೊ ಯಾರೆಲ್ಲ ಇನ್ನು ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ, SSP ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬಹುದು. ಹಾಗೆ OBC ಕ್ಯಾಟಗರಿ ಅಂಡರ್ ಅಲ್ಲಿ ಯಾವ್ರೆಲ್ಲ ಸ್ಟೂಡೆಂಟ್ಸ್ ಬರ್ತೀರಾ, 2A 2B ಕ್ಯಾಟಗರಿ ಎಲ್ಲ ಅದರ್ ದೆನ್ SC/ST ಸ್ಟೂಡೆಂಟ್ಸ್ ಅವರಿಗೆ 15ನೇ ತಾರೀಕು ನವೆಂಬರ್ ಲಾಸ್ಟ್ ಡೇಟ್ ಇತ್ತು. ಸೊ ಅವ್ರಿಗೂ ಕೂಡ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಸೊ OBC ಸ್ಟೂಡೆಂಟ್ಸ್ಗೆ ನವೆಂಬರ್ 25ನೇ ತಾರೀಕು ಲಾಸ್ಟ್ ಡೇಟ್ ಮಾಡಿದ್ದಾರೆ. ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಅವರಿಗೆ ಇನ್ನೂ ಅವಕಾಶ ಇದೆ, ನೀವು ಅಪ್ಲೈ ಮಾಡಬಹುದು. ಓಕೆ, SC/ST ಸ್ಕಾಲರ್ಶಿಪ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅಂಡ್ ಸಾಕಷ್ಟು ಜನರು ನಮ್ಮ ಕನ್ನಡ ಯೂಟ್ಯೂಬರ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಬೇಕಂದ್ರೆ ನೋಡಬಹುದು. ಇಲ್ಲ ನಿಮ್ಗೆ ಬೇಕು ಹೇಗೆ ಅಪ್ಲೈ ಮಾಡೋದು ಅಂತ ಕಾಮೆಂಟ್ ಮಾಡಿದ್ರೆ ನಾನು ಕೂಡ ನಿಮ್ಗೆ ತಿಳಿಸಿಕೊಡ್ತೀನಿ. ಓಕೆನಾ? ಸೊ ಇವಾಗ ಬನ್ನಿ, ಮೋದಿ ಅವರ 2,000 ರೂಪಾಯಿ ಏನು ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಹೇಳ್ಬಿಟ್ಟು ಮೋದಿ ಕಡೆಯಿಂದ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಕಿಸಾನ್ ಅವರಿಗೆ ರೈತರಿಗೆ ಕೊಡ್ತಾ ಇರುವಂತ ಸ್ಕೀಮ್. ನೀವು ಯುವ ನಿಧಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಯಾವುದೇ ಒಂದು ಹಣ ನಿಮ್ಗೆ ಕರೆಕ್ಟ್ ಟೈಮ್ಗೆ ಬರೋದಿಲ್ಲ. ಆದ್ರೆ ಈ ಕಿಸಾನ್ ಸಮ್ಮಾನ್ ನಿಧಿ ಏನ್ ಯೋಜನೆ ಇದೆ ಅಲ್ವಾ, PM ಕಿಸಾನ್ ಯೋಜನೆ, ಅದು ಅವರು ಒಂದು ಡೇಟ್ ನ ಅನೌನ್ಸ್ ಮಾಡ್ತಾರೆ. ಮುಂಚೆನೆ ಒಂದು ಮೀಟಿಂಗ್ ನ ಅರೇಂಜ್ ಮಾಡ್ಕೊಂಡು, ಸೊ ನಾವು ಈ ಡೇಟ್ಗೆ ನಾವು ರಿಲೀಸ್ ಮಾಡ್ತೀವಿ ಅಂತ ಒಂದು ಮೀಟಿಂಗ್ ನ ಅರೇಂಜ್ ಮಾಡ್ಕೊಳ್ತಾರೆ. ಸೊ ಆ ಒಂದು ಮೀಟಿಂಗ್ ಅಲ್ಲಿ ಅವರು ಒಂದು ಡೇಟ್ ನ ಫಿಕ್ಸ್ ಮಾಡ್ತಾರೆ. ಸೊ ಅದೇ ಡೇಟ್ಗೆ ಎಲ್ಲರಿಗೂ ಅಂದ್ರೆ ಎಲ್ಲ ರೈತರಿಗೂ ದುಡ್ಡು ಬಂದು ಸೇರುತ್ತೆ. ಇದು 4 ತಿಂಗಳಿಗೆ ಒಂದ್ಸಲ ಕೊಡ್ತಾರೆ, 2,000 ರೂಪಾಯಿ. ಸೊ ಇವಾಗ 21ನೇ ಕಂತು ಹಣ ಅವರು ರಿಲೀಸ್ ಮಾಡಬೇಕು ಕಿಸಾನ್ ಅವರಿಗೆ. ಸೊ 21st ಇನ್ಸ್ಟಾಲ್ಮೆಂಟ್ ಇವಾಗ 19ನೇ ತಾರೀಕು ನವೆಂಬರ್ 19ನೇ ತಾರೀಕಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ PM ಕಿಸಾನ್ ಯೋಜನೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅವರಿಗೆ 19 ಡೇಟ್ಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದು ಸೇರುತ್ತೆ. ಜೊತೆಗೆ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ PM ಕಿಸಾನ್ಗೆ ಅಂತಂದ್ರೆ ನೀವು ಇವಾಗ್ಲೂ ಅಪ್ಲೈ ಮಾಡಬಹುದು. ನಿಮ್ಮ ಹೆಸರಲ್ಲಿ ಪಹಣಿ ಇದೆ ಅಂತಂದ್ರೆ ನೀವು ಕೃಷಿ ಇಲಾಖೆ ಇರುತ್ತೆ ಅಲ್ವಾ ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ವಿಲೇಜ್ ಅಲ್ಲಿ, ಅಲ್ಲಿ ಹೋಗ್ಬಿಟ್ಟು ನಾವು ಈ ತರ ಸ್ಕೀಮ್ ನ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಅಲ್ಲೇ ಅಪ್ಲೈ ಮಾಡಿ ಕೊಡ್ತಾರೆ. ಅಂಡ್ ಅಪ್ಲೈ ಮಾಡಿದ ನೆಕ್ಸ್ಟ್ ಮಂತ್ ಇಂದಾನೆ ನಿಮ್ಗೆ ದುಡ್ಡು ಕೂಡ ಬರೋದಕ್ಕೆ ಶುರು ಆಗುತ್ತೆ. ಓಕೆನಾ? ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ನೀವು ಆರಾಮಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಇವಾಗ ಬನ್ನಿ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಹೇಳ್ಕೊಡ್ತೀನಿ. ಸೊ 19 ಡೇಟ್ ಲಾಸ್ಟ್ ಅಂದ್ರೆ ಅವತ್ತಿನ ದಿವಸ ಇವರು PM ಅವರು ಸಿದ್ದರಾಮಯ್ಯ ಅವರು ಈ ಸಂಘದ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ರು. ಬಟ್ ಅದು ಕೂಡ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ. 28ನೇ ತಾರೀಕಿಗೆ ನಾವು ಈ ಒಂದು ಸಂಘದ ಬಗ್ಗೆ ಎಲ್ಲಾನು ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ 19ನೇ ತಾರೀಕಿಗೆ ಈ ಒಂದು ಸಂಘದ ಬಗ್ಗೆ ಹೇಳ್ತಾರೆ ಅಂತ, ನೀವೆಲ್ಲರೂ ವೇಟ್ ಮಾಡಬಹುದು ಅಂತ ಅನ್ಕೊಂಡು ಈ ಒಂದು ವಿಡಿಯೋದಲ್ಲಿ ಇದು ಕೂಡ ಇನ್ಕ್ಲೂಡ್ ಮಾಡ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಈ ಸಂಘ ಏನು ಅಂತಂದ್ರೆ ನಮ್ಮ ಮಹಿಳೆಯರಿಗೆ ಅಂದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ತಗೊಳ್ತಾ ಇದ್ದಾರೆ ಸೊ ಅವ್ರಿಗೆ 3 lakhs ವರೆಗೂ ಲೋನ್ ಕೊಡ್ಬೇಕು ಅಂತ ಈ ಒಂದು ಸಂಘನ ಇಡ್ತಾ ಇರೋದು. ಓಕೆ, ಸೊ ಸ್ವಂತ ಇಂಡಿಪೆಂಡೆಂಟ್ ಆಗಿ ಏನಾದ್ರೂ ದುಡಿಬೇಕು, ಏನಾದ್ರೂ ಒಂದು ಬಿಸ್ನೆಸ್ ತೆಗಿಬೇಕು ಅಂತಂದ್ರೆ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ 3 ಲಕ್ಷದವರೆಗೂ ಲೋನ್ ನ ಈ ಒಂದು ಸಂಘದಲ್ಲಿ ನಿಮ್ಗೆ ಸಿಗುವಂತದ್ದು. ಇದ್ರ ಬಗ್ಗೆ ಇನ್ನು ಡಿಟೇಲ್ ಆಗಿ ಇನ್ಫಾರ್ಮೇಶನ್ ನಿಮ್ಗೆ 28ನೇ ನವೆಂಬರ್ ತಾರೀಕಿಗೆ ಅವರು ಅನೌನ್ಸ್ ಮಾಡ್ತಾರೆ, ಅವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಇವಾಗ ಬನ್ನಿ ಯುವ ನಿಧಿ ಸ್ಕೀಮ್ ಬಗ್ಗೆ. ಸೊ ಯುವ ನಿಧಿದು ಏನು ಹೇಳೋ ಅಂತದೇ ಇಲ್ಲ. ಬಿಕಾಸ್ ಇವಾಗ ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೇಕಾಗಿದೆ. 25th ಲಾಸ್ಟ್ ಡೇಟ್ ಇದೆ. ನೀವು 25th ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿ, ಯಾರೆಲ್ಲ ಮಾಡಿಲ್ಲ ಮಾಡಿ. ಅಂಡ್ ಎಸ್, ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಆಗಿದ್ಮೇಲೆನೆ ನೀವು ಅಮೌಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಯಾವ್ದೆಲ್ಲ ಅಮೌಂಟ್ ಪೆಂಡಿಂಗ್ ಇದೆ ಅಲ್ವಾ ಅದೆಲ್ಲ ನಿಮ್ಗೆ 25th ನವೆಂಬರ್ ಆದ್ಮೇಲೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರಬಹುದು ಅಂತ ಹೇಳಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಇನ್ನೂ ಕನ್ಫರ್ಮೇಶನ್ ಗೊತ್ತಿಲ್ಲ. ಆಫ್ಟರ್ 25th ಓನ್ಲಿ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ತೀನಿ. ಬಿಕಾಸ್ ಇವಾಗ ಯಾವುದೇ ರೀತಿಯಾದಂತ ಅವರು ರಿಸೀವ್ ಕೂಡ ಮಾಡ್ತಾ ಇಲ್ಲ. ಅಂಡ್ ಸದ್ಯಕ್ಕೆ ಏನು ಅಪ್ಡೇಟ್ ಕೂಡ ಇಲ್ಲ. ಓಕೆನಾ?
ಸೊ ಇಷ್ಟೇ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡಬೇಕಾಗಿತ್ತು. ಸೊ ಎಲ್ಲಾನು ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸ್ಟಿಲ್ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳಬಹುದು. ಐ ವಿಲ್ ಹೆಲ್ಪ್ ಯು. ಬಾಯ್ ಬಾಯ್.